ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 24. ಆರೋನನ ಸಂತಾನದವರು ವರ್ಗಗಳಾಗಿ ವಿಭಾಗಿಸಲ್ಪಟ್ಟರು. ಆರೋನನ ಮಕ್ಕಳು ನಾದಾಬ್, ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬವರು. ನಾದಾಬ್, ಅಬೀಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದುದರಿಂದ ಎಲ್ಲಾಜಾರ್, ಈತಾಮಾರರು ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು. ದಾವೀದನು ಎಲ್ಲಾಜಾರನ ಸಂತಾನದವನಾದ ಚಾದೋಕನು, ಈತಾಮಾರನ ಸಂತಾನದವನಾದ ಅಹೀಮೆಲೆಕನು ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಎಲ್ಲಾಜಾರನ ಸಂತಾನದ ಕುಟುಂಬ ಪ್ರಧಾನರು ಈತಾಮಾರ್ಯರಿಗಿಂತ ಹೆಚ್ಚೆಂದು ಕಂಡುಬಂದದರಿಂದ ಎಲ್ಲಾಜಾರ್ಯರ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಈತಾಮಾರ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ಈ ವರ್ಗಗಳ ವಿಷಯವಾಗಿ ಚೀಟು ಹಾಕಿದರು. ಎಲ್ಲಾಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಈತಾಮಾರನ ಸಂತಾನದವರಲ್ಲಿಯೂ ಪವಿತ್ರಾಲಯಾಧಿಪತಿಗಳೂ ದೈವಿಕ ಕಾರ್ಯಗಳ ಅಧ್ಯಕ್ಷರೂ ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು. ನೆತನೇಲನ ಮಗನಾದ ಶೆಮಾಯನೆಂಬ ಲೇವಿಯ ಲೇಖಕನು ಅರಸನ ಮುಂದೆಯೂ ಅಧಿಪತಿಗಳು, ಯಾಜಕನಾದ ಚಾದೋಕ್, ಎಬ್ಯಾತಾರನ ಮಗನಾದ ಅಹೀಮೆಲೆಕ್, ಯಾಜಕರ ಮತ್ತು ಲೇವಿಯರ ಕುಟುಂಬ ಪ್ರಧಾನರು ಇವರ ಮುಂದೆಯೂ ಆ ವರ್ಗಗಳ ಪಟ್ಟಿಯನ್ನು ಬರೆದನು. ಎಲ್ಲಾಜಾರ್ಯರ ಒಂದು ವರ್ಗದವರಾದ ನಂತರ ಈತಾಮಾರ್ಯರ ಒಂದು ವರ್ಗದವರು ಸೇವಿಸಬೇಕೆಂದು ನೇಮಿಸಿ ಎಲ್ಲ ವರ್ಗಗಳ ಸರತಿಯನ್ನು ಚೀಟಿನಿಂದಲೇ ಗೊತ್ತು ಮಾಡಿದರು. ಮೊದಲನೆಯ ಚೀಟು ಯೆಹೋಯಾರೀಬನಿಗೆ ಬಿದ್ದಿತು, ಎರಡನೆಯದು ಯೆದಾಯನಿಗೆ, ಮೂರನೆಯದು ಹಾರೀಮನಿಗೆ, ನಾಲ್ಕನೆಯದು ಸೆಯೋರೀಮನಿಗೆ, ಐದನೆಯದು ಮಲ್ಕೀಯನಿಗೆ, ಆರನೆಯದು ಮೀಯಾಮೀನನಿಗೆ, ಏಳನೆಯದು ಹಕ್ಕೋಚನಿಗೆ, ಎಂಟನೆಯದು ಅಬೀಯನಿಗೆ, ಒಂಬತ್ತನೆಯದು ಯೇಷೂವನಿಗೆ, ಹತ್ತನೆಯದು ಶೆಕನ್ಯನಿಗೆ, ಹನ್ನೊಂದನೆಯದು ಎಲ್ಯಾಶೀವನಿಗೆ, ಹನ್ನೆರಡನೆಯದು ಯಾಕೀಮನಿಗೆ, 13ನೆಯದು ಹುಪ್ಪನಿಗೆ, 14ನೆಯದು ಎಷೆಬಾಬನಿಗೆ, 15ನೆಯದು ಬಿಲ್ಗನಿಗೆ, 16ನೆಯದು ಇಮ್ಮೇರನಿಗೆ, 17ನೆಯದು ಹೆಜೀರನಿಗೆ, 18ನೆಯದು ಹಪ್ಪಿಚ್ಚೇಚನಿಗೆ, 19ನೆಯದು ಪೆತಹ್ಯನಿಗೆ, 20ನೆಯದು ಯೆಹೆಜ್ಕೇಲನಿಗೆ, 21ನೆಯದು ಯಾಕೀನನಿಗೆ, 22ನೆಯದು ಗಾಮೂಲನಿಗೆ, 23ನೆಯದು ದೆಲಾಯನಿಗೆ, 24ನೆಯದು ಮಾಜ್ಯನಿಗೆ. ಆರೋನ್ಯರು ಈ ವರ್ಗಕ್ರಮದಿಂದ ಯೆಹೋವನ ಆಲಯಕ್ಕೆ ಬಂದು ಇಸ್ರಾಯೇಲ್ ದೇವರಾದ ಯೆಹೋವನು ಲೇವಿಯರ ಮೂಲಪುರುಷನಾದ ಆರೋನನ ಮುಖಾಂತರವಾಗಿ ನಿಯಮಿಸಿದ ಸೇವೆಯನ್ನು ನಡೆಸತಕ್ಕದ್ದು. ಉಳಿದ ಲೇವಿಯರ ಪಟ್ಟಿ. ಅಮ್ರಾಮನ ಸಂತಾನದವನಾದ ಶೂಬಾಯೇಲನ ಕುಟುಂಬದವರಲ್ಲಿ ಯೆಹ್ದೆಯಾಹನು, ರೆಹಬ್ಯನ ಸಂತಾನದವರಲ್ಲಿ ಇಷ್ಷೀಯನು, ಇಚ್ಚಾರನ ಸಂತಾನದವನಾದ ಶೆಲೋಮೋತನ ಕುಟುಂಬದವರಲ್ಲಿ ಯಹತನು ಪ್ರಧಾನರು. ಹೆಬ್ರೋನನ ಸಂತಾನದವರಲ್ಲಿ ಯೆರೀಯನು ಪ್ರಧಾನನು, ಅಮರ್ಯನು ಎರಡನೆಯವನು, ಯಹಜೀಯೇಲನು ಮೂರನೆಯವನು, ಎಕಮ್ಮಾಮನು ನಾಲ್ಕನೆಯವನು. ಉಜ್ಜೀಯೇಲನ ಮಗನಾದ ಮೀಕನ ಸಂತಾನದವರಲ್ಲಿ ಶಾಮೀರನು, ಮೀಕನ ತಮ್ಮನಾದ ಇಷ್ಷೀಯನ ಸಂತಾನದವರಲ್ಲಿ ಜೆಕರ್ಯನು ಪ್ರಧಾನರು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ ಎಂಬವರು. ಅವನ ಮತ್ತೊಬ್ಬ ಮಗನಾದ ಯಾಜ್ಯನ ವಂಶದವರು. ಮೆರಾರಿಯ ಸಂತಾನದವರಲ್ಲಿ ಯಾಜ್ಯನಿಂದ ಹುಟ್ಟಿದವರು ಬೆನೋ, ಶೋಹಮ್, ಜಕ್ಕೂರ್, ಇಬ್ರಿ ಇವರೇ. ಮಹ್ಲಿಯಿಂದ ಹುಟ್ಟಿದವರು ಮಕ್ಕಳಿಲ್ಲದೆ ಸತ್ತ ಎಲ್ಲಾಜಾರನು, ಕೀಷನು. ಕೀಷನಿಂದ ಯೆರಹಮೇಲನು ಹುಟ್ಟಿದನು. ಮೂಷಿಯ ಮಕ್ಕಳು ಮಹ್ಲಿ, ಏದರ್, ಯೆರೀಮೋತ್ ಎಂಬವರು. ಇವರೆಲ್ಲ ಲೇವಿ ಸಂತಾನದವರು. ಇವರ ಕುಟುಂಬಗಳಲ್ಲಿ ಎಲ್ಲ ಹಿರಿಯರೂ ಕಿರಿಯರೂ ತಮ್ಮ ಕುಲಬಂಧುಗಳಾದ ಆರೋನ್ಯರಂತೆ ಅರಸನಾದ ದಾವೀದ್, ಚಾದೋಕ್, ಅಹೀಮೆಲೆಕ್ ಇವರ ಮುಂದೆಯೂ ಯಾಜಕರ ಮತ್ತು ಲೇವಿಯರ ಕುಟುಂಬ ಪ್ರಧಾನರ ಮುಂದೆಯೂ ಚೀಟಿನಿಂದ ತಮ್ಮಲ್ಲಿ ಸರತಿಗಳನ್ನು ನೇಮಿಸಿಕೊಂಡರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ ಎಂದು ನಾವು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ.
ದೇವರ ವಾಕ್ಯವನ್ನು ಯಾಕೆ ನಾವು ದಿನಾಲೂ ಅಧ್ಯಯನ ಮಾಡಬೇಕು? ಯಾಕಂತ ಹೇಳಿದರೆ, ಒಂದು ಕಾರಣ ನಿಮಗೆ ನಾನು 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆಯಿಂದ ಕೊಡ ಬಯಸ್ತೇನೆ. ಅದಾದ ನಂತರ ನಾವು 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. 2ನೇ ತಿಮೋಥಿ 3:16 ದೇವರ ವಾಕ್ಯ ದೈವ ಪ್ರೇರಿತವಾದದ್ದು ಎಂಬುದಾಗಿ ಹೇಳಲಾಗಿದೆ. ಅದು ಒಂದು ಕಾರಣವೇ ಸಾಕು. ದೇವರ ದೈವ ಪ್ರೇರಿತವಾದ ಪ್ರತಿ ಶಾಸ್ತ್ರವು ದೇವರ ವಾಕ್ಯದ ಬಗ್ಗೆ, ಗ್ರಂಥದ ಬಗ್ಗೆ ಬರೆಯುವಾಗ ಅದು ಹಳೆ ಒಡಂಬಡಿಕೆ ಬಗ್ಗೆ ಅದು ಸೂಚಿಸಲಾಗಿದೆ. ಯಾಕಂತೇಳಿದರೆ ಆ ಕಾಲದಲ್ಲಿ, ಆ ಸಮಯದಲ್ಲಿ ಹೊಸ ಒಡಂಬಡಿಕೆ ಇರಲಿಲ್ಲ. ಹಳೆ ಒಡಂಬಡಿಕೆಯನ್ನೇ ಸೂಚಿಸಿ ಪೌಲನು ಹೇಳ್ತಾನೆ, ಪರಿಶುದ್ಧ ಗ್ರಂಥಗಳ ಪರಿಚಯ ನಿನಗೆ ಚಿಕ್ಕಂದಿನಿಂದ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ, ತಿಮೋಥಿಯನಿಗೆ ಚಿಕ್ಕ ವಯಸ್ಸಿನಿಂದ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದಂತೆ. ಹೌದು, ಈ ದೇವರ ವಾಕ್ಯವು ಇದನ್ನು ಅಧ್ಯಯನ ಮಾಡೋದರಿಂದ ನಮಗೆ ಏನು ಪ್ರಯೋಜನ ಅಂತ ಹೇಳುವಾಗ 17ನೇ ವಚನದಲ್ಲಿ, ದೇವರ ಮನುಷ್ಯನು ಅಥವಾ ದೇವರ ಮಕ್ಕಳು ಪ್ರವೀಣರಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧರಾಗುವರು. ದೇವರ ವಾಕ್ಯ ಅಧ್ಯಯನ ಮಾಡೋದರಿಂದ, ದೇವರ ವಾಕ್ಯಕ್ಕೆ ಆದ್ಯತೆ ಕೊಡುವುದರಿಂದ, ದೇವರ ವಾಕ್ಯಕ್ಕೆ ನಮ್ಮ ಜೀವನದಲ್ಲಿ ಅವಕಾಶ ಮಾಡಿ ಕೊಡುವುದರಿಂದ ನಾವು ಸಕಲ ಕೆಲಸದಲ್ಲಿಯೂ, ಸಕಲ ವಿಧವಾದ ಸತ್ಕಾರ್ಯಗಳಲ್ಲಿಯೂ, ಸಕಲ ವಿಧವಾದಂಥ ನಮ್ಮ ತೀರ್ಮಾನ, ಕೆಲಸ ಕಾರ್ಯಗಳಲ್ಲಿ ಸನ್ನದ್ಧರಾಗ್ತೇವೆ, ಶ್ರೇಷ್ಠರಾಗ್ತೇವೆ, ಅಥವಾ ಎಕ್ಸ್ಪರ್ಟ್ ಆಗ್ತೇವೆ, ಅನುಭವಶಾಲಿ ಆಗ್ತೇವೆ. ಇದಕ್ಕೆ ಕಾರಣ ಏನಂದರೆ ದೇವರ ವಾಕ್ಯದ ಫೌಂಡೇಶನ್, ಅಸ್ತಿವಾರ. ಆದುದರಿಂದ ನಾವು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು. ಎಲ್ಲ ಕಾರ್ಯದಲ್ಲೂ ಸನ್ನದ್ಧರಾಗಬೇಕಾದ್ರೆ ದೇವವಾಕ್ಯ ನಾವು ಅಧ್ಯಯನ ಮಾಡಬೇಕು. ಯಾಕಂದರೆ ದೇವರ ವಾಕ್ಯದಿಂದಲೇ ನಮಗೆ ಆ ಒಂದು ಪ್ರವೀಣತೆ, ಅನುಭವ ದೇವರು ಮಾರ್ಗದರ್ಶನವಾಗಿ ನಮಗೆ ಕೊಡ್ತಾನೆ, ನಮ್ಮನ್ನು ರೂಪಿಸ್ತಾನೆ. ಭಾಳ ಭಾಳ ಪ್ರಾಮುಖ್ಯ. ಸರಿ, 1ನೇ ಪೂರ್ವಕಾಲ ವೃತ್ತಾಂತದ ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 24 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡೋದಕ್ಕೆ ಮುಂಚಿತವಾಗಿ 23ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ನಾವು ನೆನಪು ಮಾಡಿಕೊಳ್ಳೋಣ. ದೇವರು ಆರೋನರ ವಿಷಯದಲ್ಲಿ ಅಥವಾ ಲೇವಿಯರ ವಿಷಯದಲ್ಲಿ ಹೇಳಿದಂಥ ಒಂದು ಮಾತು ನನಗೆ ಬಹಳ ಟಚ್ ಆಗಿರುವಂಥ ಒಂದು ಮಾತು. ಅದೇನಂತೇಳಿದರೆ, ಆರೋನನ ಸಂತಾನದವರು ಒಂದು ಮಹಾಪರಿಶುದ್ಧ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟವರು. ವಾವ್! ಮಹಾಪವಿತ್ರ ಸ್ಥಳದಲ್ಲಿ ಅವರು ಹೋಗೋದೇ ಒಂದು ದೊಡ್ಡ ಜವಾಬ್ದಾರಿಕೆ. ಅದರಲ್ಲಿ ಅವರು ಪವಿತ್ರ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟಂಥವರಂತೆ. 2ನೇದು, ಯೆಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕುವವರು. ವಾವ್! ದೇವರ ಒಂದು ಪರಿಶುದ್ಧ ವಸ್ತುಗಳನ್ನು ಪ್ರತಿಷ್ಠಿಸುವುದು ಇವರ ಕೆಲಸವಾಗಿತ್ತು. 2ನೇದು, ದೇವರ ಸನ್ನಿಧಾನದಲ್ಲಿ ಅವರು ಸದಾಕಾಲ ಧೂಪ ಹಾಕುವವರಾಗಿದ್ದರು, ಆರೋನನ ಸಂತತಿಯವರು. 3ನೇದು, ಧೂಪ ಹಾಕುವುದಷ್ಟೇ ಅಲ್ಲ, ಧೂಪ ಹಾಕುವವರು ಸೇವಿಸುವವರು ಆಗಿರಬೇಕು. ಬರೇ ನನ್ನ ಕೆಲಸ ಧೂಪ ಹಾಕೋದಂತ ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ. ಒಬ್ಬ ಸ್ನೇಹಿತರು ಮೊನ್ನೆ ಬಂದಿದ್ದರು. ಅವರು ಯಾವ ರೀತಿಯಾಗಿ ಧೂಪ ಹಾಕುವಂಥ ವಿಷಯ, ಹೌದು ಈ ರೀತಿಯಾಗಿ ಧೂಪ ಹಾಕ್ತಾರೆ, ಆದರೆ ನಿವಾಳಿಸುವ ಪಾತ್ರೆ ಯಾವ ರೀತಿಯಾಗಿ ಅಂತ ಹೇಳಿದರೆ, ಈ ರೀತಿಯಾಗಿ ತಟ್ಟೆಯಲ್ಲಿ ತಕ್ಕೊಂಡು ಹಾಗೆ ಒಂದು ಶಿಲುಬೆಯ ಆಕಾರವನ್ನು ತಂದು ಯಹೂದಿಗಳು ಮಾಡ್ತಾರಂತೆ. ಯಾಕೆ ಹಾಗೆ ಮಾಡಿದ್ರಿ ಎಂಬುದಾಗಿ ಕೇಳಿದಾಗ, ನಮ್ಗೆ ಗೊತ್ತಿಲ್ಲ, ಮೊದಲಿಂದ ಹಾಗೆ ಮಾಡ್ಕೊಂಬಂದಿದ್ವಿ, ಅದಕ್ಕಾಗಿ ನಾವು ಮಾಡ್ತೀವಿ ಎಂಬುದಾಗಿ. ಹಾಗಾದರೆ ತಿಳಿಯದೆಯೇ ಅವರು ಶಿಲುಬೆಯನ್ನು, ತಿಳಿಯದೆಯೇ ಅವರು ಕ್ರಿಸ್ತನನ್ನು ಸೇವಿಸುವವರು, ಸೂಚಿಸುವವರು
ಆಗಿದ್ದಾರೆ. ಹೌದು, ಈ ಆರೋನ್ನ ಸಂತಾನದವರ ಒಂದು ಕೆಲಸ ಮಹಾಪರಿಶುದ್ಧ ಸ್ಥಳದಲ್ಲಿರುವಂಥ ಪವಿತ್ರ ವಸ್ತುಗಳನ್ನು ಅವರು ಪ್ರತಿಷ್ಠಿಸುವುದಕ್ಕಾಗಿ ಅವರು ಪ್ರತ್ಯೇಕಿಸಲ್ಪಟ್ಟವರು. ಎರಡನೇದು, ದೇವರ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕಬೇಕು. ಮೂರನೇದು, ದೇವರ ಸನ್ನಿಧಿಯಲ್ಲಿ ಅವರು ಸದಾಕಾಲ ಸೇವಿಸುವವರಾಗಿರಬೇಕು. ದೇವರ ಸೇವೆ ಮಾಡಬೇಕು. ದೇವರಿಗೆ ಸೇವೆ, ದೇವರಿಗಾಗಿ ಸೇವೆ, ದೇವರಿಗೆ ಸೇವೆ ಎಂಬುದಾಗಿ ಇವರ ಒಂದು ಭಾಗ್ಯ ಜವಾಬ್ದಾರಿಕಿತ್ತು. ಅನಂತರ ಇನ್ನೊಂದು ಕೂಡ, ಅವರು ಆತನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವವರು ಆಗಿರಬೇಕು. ಜನರನ್ನು ಬ್ಲೆಸ್ ಮಾಡೋದೇ ಇವರಿಗೆ ಒಂದು ಸೇವೆ, ಆಶೀರ್ವಾದ ಸೇವೆ ಅಂತ ಹೇಳ್ಬೋದು. ಜನರನ್ನು ಆಶೀರ್ವದಿಸುವಂಥದ್ದೇ ಈ ಆರೋನ್ನ ಸಂತಾನದವರ ಒಂದು ಸೇವೆಯಾಗಿತ್ತು. ಹೌದು, ಆ ರೀತಿಯಾಗಿ 4-5 ಜವಾಬ್ದಾರಿಕೆಗಳು ಅವರಿಗಿತ್ತು. ಈ ಎಣಿಸುವಾಗ ಈ ಹೆಸರುಗಳು ಬಹಳಷ್ಟು ಪೂರ್ವಕಾಲ ವೃತ್ತಾಂತದಲ್ಲಿ ಬರ್ತದೆ, ಇವತ್ತು ಅಧ್ಯಾಯದಲ್ಲಿ ಕೂಡ ಬಹಳಷ್ಟು ಬರ್ತದೆ. ಆದರೆ ಬಂದಾಗ ಮೋಶೆ ಭಾಳ ದೊಡ್ಡ ಮನುಷ್ಯನು, ದೇವರ ಮನುಷ್ಯನು. ಆ ಮೋಶೆ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು. ಯಾಕಂದರೆ ಭಾಳ ಸಿಂಪಲ್ ಆದಂಥ ಸರಳವಾದಂಥ ವ್ಯಕ್ತಿಗಳಾಗಿದ್ದರು. ಆದರೆ ಆ ಪವಿತ್ರ ಆತ್ಮನು ಬರೀ ಮೋಶೆ ಅಂತ ಹೇಳ್ಬಿಟ್ಟು ಬರೀಬಹುದಾಗಿತ್ತು. ಆರೋನನು ಅಂತ ಹೇಳ್ಬಿಟ್ಟು 13ನೇ ವಚನದಲ್ಲಿ ಬರೆದ ಹಾಗೆ ಮೋಶೆ ಅಂತ ಹೇಳ್ಬಿಟ್ಟು 14ನೇ ವಚನದಲ್ಲಿ ಹೇಳ್ಬೋದು. ಆದರೆ ದೇವರಾತ್ಮನು ಮೋಶೆ ಕುರಿತಾಗಿ ಬರೀ ಮುಂಚಿತವಾಗಿ ದೇವರ ಮನುಷ್ಯನಾದ ಮೋಶೆ, ಮೋಸಸ್ ದ ಮ್ಯಾನ್ ಆಫ್ ಗಾಡ್ ಎಂಬುದಾಗಿ ಹೇಳಲಾಗಿದೆ. ಆದ ಕಾರಣ ಆ ದೇವರು ಒಬ್ಬೊಬ್ಬರನ್ನ ಯಾವ ರೀತಿಯಾಗಿ ಎಣಿಸ್ತಾನೆ, ಆತನ ಕಾಮೆಂಟ್ರಿ ಯಾವ ರೀತಿಯಾಗಿದೆ, ಒಬ್ಬ ವ್ಯಕ್ತಿಯ ಶಿರೋನಾಮೆ, ಡಾಕ್ಟ್ರ್ ಇಂತಿಂಥವರು ಎಂಬುದಾಗಿ ನಾವು ಹೇಳ್ತೀವಿ, ಪಾಸ್ಟ್ರ್ ಇಂತಿಂಥವರು ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ದೇವರಾತ್ಮನು ಮೋಶೆ ಬಗ್ಗೆ ಹೇಳಿರುವಾಗ ಧರ್ಮಶಾಸ್ತ್ರವನ್ನು ಕೊಟ್ಟಂಥ, ಹೌದು, ಒಂದು ರೀತಿಯಿಂದ ಆ ಮೋಶೆ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು. ಆದರೆ ಆ ಮೋಶೆ ಬಗ್ಗೆ ಮಾತನಾಡುವಾಗ ದೇವರ ಮನುಷ್ಯನಾದ ದೇವರ ಮಗು ಒಂದು ಹಂತ, ದೇವರ ಸೇವಕನು ಇನ್ನೂ ಉನ್ನತ ಹಂತ, ದೇವರ ಮನುಷ್ಯನು ಇನ್ನಷ್ಟು ಭಾಳ ಎತ್ತರದ ಒಂದು ಹಂತ. ಅದು PhD ಅಂತ ಹೇಳ್ಬೋದು. ಮನುಷ್ಯರನ್ನು ದೇವರ ಮನುಷ್ಯರು ಅಂತ ಹೇಳುವಂಥದ್ದು ಆಶ್ಚರ್ಯ ಏನಿಲ್ಲ, ಅದರಲ್ಲಿ ದೊಡ್ಡತನ ಏನಿಲ್ಲ. ಆದರೆ ದೇವರಾತ್ಮನು ಮನುಷ್ಯನು ದೇವರ ಮನುಷ್ಯನ ಅಂತ ಹೇಳುವಂಥದ್ದು ಗ್ರೇಟ್. ಸರಿ, ಆನಂತರ ದಾವೀದನು ಅವರಿಗೆ ಲೇವಿಯರಿಗೆ ಇನ್ನು ಮುಂದೆ ನೀವು ಹೊರೋದು ಬೇಕಾಗಿಲ್ಲ ಅಂತ ಒಂದು ನಿಯಮ ತಂದುಬಿಡ್ತಾನೆ. ಆದರೂ ಕೂಡ ಅವರ ಆಲಯ ಪರಿಚರ್ಯವನ್ನು ಮಾಡುವಾಗ, ಆಲಯದಲ್ಲಿ ಕೆಲಸ ಮಾಡುವಾಗ 18 ವಿಧವಾದಂಥ ಕೆಲಸಗಳನ್ನು ಲೇವಿಯರು ಮಾಡ್ತಾಯಿದ್ರು. ಅದೆಲ್ಲ ಭಾಳ ಮಹತ್ತಾದಂಥ ಒಂದು ಸಂಗತಿ. ಸರಿ, ಈಗ 24ನೇ ಅಧ್ಯಾಯಕ್ಕೆ ನಾವು ಬರುವಾಗ ಯಾಜಕ ವರ್ಗಗಳು ಉಳಿದ ಲೇವಿಯರ ಒಂದು ದೊಡ್ಡ ಪಟ್ಟಿ ಇರುವಂಥದ್ದನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ಕೊಳ್ತೇವೆ. ಸುಮಾರು 31 ವಚನಗಳಿದೆ. ಇದರಲ್ಲಿ ಆರೋನ್ನಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ. ಆರೋನ್ನ ಸಂತಾನದವರ ವರ್ಗಗಳಾಗಿ ವಿಭಾಗಿಸಲ್ಪಟ್ಟವರು ಆರೋನನ ಸಂತಾನದ ವರ್ಗ. ಈ ಯಹೂದ್ಯರಲ್ಲಿ ಇದು ಬಹಳ ಕಟ್ಟುನಿಟ್ಟಾಗಿ ಅಚ್ಚುಮೆಚ್ಚಾಗಿ ಈ ರೀತಿಯಾಗಿ ಅದನ್ನು ಪಾಲಿಸ್ತಾ ಇದ್ರಿ. ಅನಂತರ ಹೊಸ ಒಡಂಬಡಿಕೆಯಿಂದ ನಾವು ಒಂದು ವಾಕ್ಯ ನೋಡ್ಕೊಳ್ಳಿಕ್ಕಿದ್ದೇವೆ, ಅದರಲ್ಲಿ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಅಂತ ಹೇಳ್ಬಿಟ್ಟು. ಆರೋನ್ ಅಂತ 1ನೇ ವಚನದಲ್ಲಿ ಬಂತು, ಮತ್ತು 1ನೇ ವಚನದಲ್ಲಿ 2ನೇ ಸಾರಿ ಆರೋನ್ ಅಂತ ಮತ್ತೆ ಆತನ ಪದ ಬರ್ತದೆ, ಹೆಸರು ಬರ್ತದೆ. ಆರೋನನ ಮಕ್ಕಳು ನಾದಾಬ್,
ಅಬಿಹು, ಎಲಜಾರ್, ಈಥಮಾರ್ ಎಂಬುದಾಗಿ 4 ಜನರು ಇದ್ದರು. ಆದರೆ ನಾದಾಬ್, ಅಬಿಹು ಅವ್ರ ವಿಷಯದಲ್ಲಿ ವಿಷಾದಕರವಾದಂಥ ಒಂದು ಸಂಗತಿ, ಯಾಜಕಾಂಡ 8ನೇ ಅಧ್ಯಾಯದಲ್ಲಿ ಅವರು ಇಂಥ ಒಂದು ಯಾಜಕ ವರ್ಗಕ್ಕಾಗಿ ಪ್ರತಿಷ್ಠಿಸಲ್ಪಟ್ಟರು. ಅವರು ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಅವರು ಗ್ರ್ಯಾಜುಯೇಷನ್ ಆಯಿತು ಅಂತ ಹೇಳ್ಬೋದು. ಆ ಪದವಿಯನ್ನು ಹೊತ್ಕೊಂಡ್ರು, ದೊಡ್ಡ ಜವಾಬ್ದಾರಿಕೆ ಸಂಭ್ರಮದಿಂದ ಅದರ ಬಗ್ಗೆ 8ನೇ ಅಧ್ಯಾಯ ಯಾಜಕಾಂಡದಲ್ಲಿ ಅವರು ಹೊತ್ತರು. 9ನೇ ಅಧ್ಯಾಯದಲ್ಲಿ ಮೊದಲನೇ ಬಾರಿಯಾಗಿ ಆರೋನನು ಆ ಸೇವೆ ಮಾಡುವಂಥದ್ದನ್ನು ಯಾಜಕಾಂಡ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದನ್ನು ಈ ನಾದಾಬ್, ಅಬಿಹು ನೋಡಿರ್ಬೇಕು ಹೇಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. 10ನೇ ಅಧ್ಯಾಯ ಯಾಜಕಾಂಡದಲ್ಲಿ ನೋಡುವಾಗ ಈಗ ನಾದಾಬ್, ಅಬಿಹು ಅವರು ದೇವರಿಗೆ ಸೇವೆಯನ್ನು ದೇವಾಲಯದಲ್ಲಿ ಅಥವಾ ದೇವದರ್ಶನ ಗುಡಾರದಲ್ಲಿ, ಆವಾಗ ದೇವಾಲಯ ಇರಲಿಲ್ಲ, ದೇವರ ದರ್ಶನ ಗುಡಾರದಲ್ಲಿ ಅವರು ಸಮರ್ಪಿಸುವಾಗ ದೇವರು ಆಜ್ಞಾಪಿಸದ ಧೂಪವನ್ನು, ಬೆಂಕಿಯನ್ನು ಅವರು ಸಮರ್ಪಿಸಿದರು. ಆ ನಿಮಿತ್ತವಾಗಿ ದೇವರ ಸನ್ನಿಧಾನದಿಂದ ಬೆಂಕಿ ಬಂದು ನಾದಾಬ್, ಅಬಿಹು ಇಬ್ಬರನ್ನು ಕೂಡ ದಹಿಸಿಬಿಡ್ತು, ದಂಡಿಸಿಬಿಡ್ತು, ಸಂಹಾರರಾದರು ಅಥವಾ ತೀರ್ಪಿಗೆ ಒಳಪಟ್ಟರು. ದೇವರ ಆಜ್ಞಾಪಿಸಿದಂಥ ಒಂದು ಕೆಲಸ ಇವರು ದೇವರ ಸನ್ನಿಧಾನದಲ್ಲಿ, ದೇವ ದರ್ಶನ ಗುಡಾರದಲ್ಲಿ ಮಾಡಿಬಿಟ್ರು. ಆದ ಕಾರಣ 8ನೇ ವಚನದಲ್ಲಿ, ಮೊದಲನೇ ಪೂರ್ವಕಾಲ ವೃತ್ತಾಂತ 24 2ನೇ ವಚನದಲ್ಲಿ, ನಾದಾಬ್, ಅಬಿಹು ಎಂಬುವರ ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದರು ಎಂಬುದಾಗಿ. ಇಬ್ಬರು ಸತ್ತು ಹೋದರು ತಂದೆಗಿಂತ ಮುಂಚೆ. ಆ ಸಂದರ್ಭದಲ್ಲಿ ಆರೋನ್ನ ಒಂದು ಪ್ರತಿಕ್ರಿಯೆಯನ್ನು ನಾವು ನೋಡಬೇಕಾದರೆ, ಆರೋನ್ನು ಮೌನವಾಗಿದ್ದಂತೆ. ಇಬ್ಬರು ಮಕ್ಕಳು ದೇವದರ್ಶನ ಗುಡಾರದಲ್ಲಿ ದೇವ್ರ ಸೇವೆಯನ್ನು ಮಾಡ್ತಾ ಇರುವಾಗಲೇ ತನ್ನ ಕಣ್ಣು ಮುಂದೆ ಸತ್ತು ಹೋದಾಗ ದೇವರ ಮನುಷ್ಯನಾದಂಥ ಆರೋನನ್ನು ಸುಮ್ಮನೆ ಇದ್ದುಬಿಟ್ಟು. ಆರೋನ್ ಅಂತೇಳಿದ್ರೆ ಒಂದು ರೀತಿಯಿಂದ ಪರ್ವತ ಹತ್ತುವವನಂತ ಕೂಡ ಆತನ ಹೆಸರು. ಕ್ಲೈಂಬರ್, ಹತ್ತುವವನು, ಸಾಗುವವನು, ಪರ್ವತಕ್ಕೆ ಮೇಲೆ ಏರುವವನು ಅಂತ ಹೇಳ್ಬಿಟ್ಟು. ಸರಿ, ದಾವಿದನು ಎಲ್ಲಾಜಾರನ ಸಂತಾನದವರಾದ ಚಾದೋಕನು, ಈತಮಾರನ ಸಂತಾನದವನಾದ ಅಹಿಮೆಲೇಕನು ಯಾಜಕರನ್ನು ಸರತಿಯ ಮೇಲೆ ಸೇವಿಸ್ತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಇನ್ನೊಂದ್ಸರಿ ಓದ್ತೇನೆ. ದಾವಿದನೂ ಇದ್ದಾನೆ, ಚಾದೋಕನು ಇದ್ದಾನೆ. ಅವರೇನು ಮಾಡಿದರು? ಈ ಆರೋನ್ನ ಸಂತತಿ ಅವರನ್ನು ಏನು ಮಾಡಿಬಿಟ್ರು? ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಈ ರೀತಿಯಾಗಿ ಹೇಳಿದ ಕೂಡಲೇ ನನಗೆ ನೆನಪಾಗುವಂಥ ಒಂದು ವಚನ ಹೊಸ ಒಡಂಬಡಿಕೆ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡ್ರಿ, ಇದೇ ಒಂದು ಪದ ಅಲ್ಲಿ ಕೂಡ ಬಳಸಲಾಗಿದೆ. ಅದನ್ನು ನೋಡ್ಬಿಡೋಣ ಏನಂತ ಹೇಳ್ಬಿಟ್ಟು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇಲ್ಲಿ ದೇವರ ಆಲಯದಲ್ಲಿ ನಡೀತಾ ಇರುವಂಥ ಒಂದು ಘಟನೆ. ಆಗ ದೇವರ ಆಲಯ ಇರಲಿಲ್ಲ, ದೇವದರ್ಶನ ಗುಡಾರ ಅಷ್ಟೇ ಇತ್ತು. ಇಲ್ಲಿ 8ನೇ ವಚನ, 1:8 ಲೂಕನ ಬರೆದ ಸುವಾರ್ತೆ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ, ಇದು ಯಾವಾಗ? ಇದು ಸುಮಾರು 100 ವರ್ಷಗಳ ಹಿಂದೆ, ಕೆಲವು 1000 ವರ್ಷಗಳ ಹಿಂದೆ ಇದನ್ನು ಫಾಲೋ ಮಾಡ್ತಿದ್ರು. ಕೆಲವು 1000 ವರ್ಷಗಳ ಆದ ಮೇಲೆ ಕೂಡ ಹೊಸ ಒಡಂಬಡಿಕೆಯಲ್ಲಿ ಅದೇ ಪ್ರಾಕ್ಟೀಸ್, ಅದೇ ಅಭ್ಯಾಸ. ಜಕರಿಯನ ವರ್ಗದ ಸರತಿ ಬಂದಾಗ ಅವರು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸ್ತಾ ಇದ್ದರು. ದೇವಾಲಯಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು, ಚೀಟು ಬಿತ್ತು. ಇಲ್ಲಿ ಇನ್ನೊಂದು ಪದ ಆಗಾಗ ಬರ್ತಾ ಇರ್ತೈತೆ, ಚೀಟು 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 ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 6ನೇ ವಚನದಲ್ಲಿ ಚೀಟು, 7ನೇ ವಚನದಲ್ಲಿ ಚೀಟು ಹಾಕಿದರು, 4ನೇ ವಚನದಲ್ಲಿ ಚೀಟು ಹಾಕಿದರು.
ಮತ್ತು 31ನೇ ವಚನದಲ್ಲಿ ಚೀಟು, ಯಾಕಂದರೆ ಆ ರೀತಿಯಾಗಿ ದೇವ್ರ ಚಿತ್ತವನ್ನು ಚೀಟು ಹಾಕಿ ಕಂಡುಕೊಳ್ತಿದ್ರು ಹಳೆ ಒಡಂಬಡಿಕೆ ಕಾಲದಲ್ಲಿ. ಇದರಲ್ಲಿ ಒಂದು ವಿಷಯ ಗಮನಿಸಬೇಕು, ಅದೇನಂತ ಹೇಳಿದರೆ ಇಲ್ಲಿ ಇರುವಂಥ ಈ ವ್ಯಕ್ತಿಗಳು ಅಂದರೆ ಜಕರ್ಯನು ಮತ್ತು ಅವನ ಹೆಂಡತಿಯಾದ ಎಲಿಜಬೆತಳ ಬಗ್ಗೆ 5ನೇ ವಚನ ಲೂಕ 1, ಅವನ ಹೆಂಡತಿ ಆರೋನನ ವಂಶದವಳು. ವಾವ್, 100 ಕೆಲವು 1000 ವರ್ಷಗಳು ಆದರೂ ಕೂಡ ಆರೋನನ ವಂಶದವರು ಅಂತ ಹೇಳ್ಬಿಟ್ಟು ಅವರು ಅದನ್ನು ಕಂಡು ಹಿಡಿದರು. ಮತ್ತು ಚೀಟಿ ಹಾಕಿದ್ದು ಯಾಕಂತ ಹೇಳಿದ್ರೆ ದೇವ್ರ ಚಿತ್ತ ಗೊತ್ತಿಲ್ಲದೆ ಇದ್ದಾಗ. ಅಪೊಸ್ತಲಕೃತ್ಯ 1ರಲ್ಲಿ ಅವ್ರು ಚೀಟ್ ಹಾಕ್ತಾರೆ, ಆದರೆ 2ನೇ ಅಧ್ಯಾಯದಿಂದ ಚೀಟ್ ಹಾಕಲಿಲ್ಲ, ಯಾಕಂದರೆ ದೇವರಾತ್ಮನು ಕೊಡಲ್ಪಟ್ಟಿದ್ದರಿಂದ. ಈಗ ದೇವರಾತ್ಮ ಮೇಲೆ ಆತ್ಕೊಂಡು ನಾವು ದೇವ್ರ ಚಿತ್ತವನ್ನು ಕಂಡುಕೊಳ್ಳುವಂಥ ಹೊಸ ಭಾಗ್ಯ. 1ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 24. Now these are the divisions of the sons of Aaron. The sons of Aaron, Nadab and Abihu, Eleazar and Ithamar. But Nadab and Abihu died before their father, and had no children. Therefore Eleazar and Ithamar executed the priest's office. And David distributed them, both Zadok of the sons of Eleazar and Ahimelech the sons of Ithamar, according to their offices in their service. And there were more chief men found of the sons of Eleazar than of the sons of Ithamar, and thus were they divided. Among the sons of Eleazar there were 16 chief men of the house of their fathers, and 8 among the sons of Ithamar, according to the house of their fathers. Thus were they divided by lot, one sort with another, for the governors of the sanctuary and governors of the house of God were of the sons of Eleazar and the sons of Ithamar. And Shemaiah the son of Nathaniel the scribe, one of the Levites, wrote them before the king and the princes, and Zadok the priest, and Ahimelech the son of Abiathar, and before the chief of the fathers of the priests and Levites, one principal household being taken for Eleazar, and one taken for Ithamar. Now the first lot came forth to Jehoiarib, the second to Jedaiah, the third to Harim, the fourth to Seorim, the fifth to Malchijah, the sixth to Mijamim, the seventh to Hakkoz, the eighth to Abijah, the ninth to Jeshua, the 10th to Shechaniah, the 11th to Eliashib, the 12th to Joachim, the 13th to Huppah, the 14th to Jeshebeab, the 15th to Bilgal, the 16th to Immer, the 17th to Hezer, the 18th to Apsis, the 19th to Pethahiah, the 20th to Jehezekel, the 21st to Jachim, the 22nd to Gamul, the 23rd to Deliah, the 24th to Maaziah. These were the orderings of them and their service to come into the house of the Lord, according to their manner, under Aaron their father, as the Lord God of Israel had commanded him. And the rest of the sons of Levi were these: of the sons of Amram, Shubael; of the sons of Shubael, Jedaiah; concerning Rehabiah, of the sons of Rehabiah, the first was Ishiah; of the Izharites, Shelomoth; of the sons of Shelomoth, Jehath; and the sons of Hebron, Jeriah the first, Amariah the second, Jehaziel the third, Jechamiam the fourth. Of the sons of Uzziel, Micah; of the sons of Micah, Shemir; the brother of Micah was Ishiah; of the sons of Ishiah, Zechariah. The sons of Merari were Mali and Mushi; the sons of Jeaziah, Beno; the sons of Merari by Jeaziah, Beno and Shoham, and Zakur and Ibri. Of Mali came Eleazar, who had no sons. Concerning Kish, the son of Kish was Jerahmeel. The sons also of Mushi, Mali and Eder and Jeremoth. These were the sons of the Levites after the house of their fathers. These likewise cast lots over against their brethren, the sons of Aaron, in the presence of David the king, and Zadok and Ahimelech, and the chief of the fathers of the priests and Levites, even the principal fathers, over against their youngest brethren.